ಆಫರ್ ಕ್ಲೋಸಸ್ ಸೂನ್ ಅಂದರೆ ಸ್ನೇಹಿತರೆ, ಪ್ರಸ್ತುತ ಒಂದು ಸಿಂಗಲ್ ಆಗಿರ್ತಕ್ಕಂಥ ಹುಡುಗಿಯ ಪ್ರೊಫೈಲ್ ಬಂದಿದೆ. ಈಕೆ ಹೆಸರು ಬಂದ್ಬಿಟ್ಟು ಪೂರ್ವಿ ಹರಿಗೊಮ್ಮನಹಳ್ಳಿ ಅಂತ. ಸೊ ಹರಿಬೊಮ್ಮನಹಳ್ಳಿ ಬರ್ತಕ್ಕಂಥದ್ದು ವಿಜಯನಗರ ಹೊಸದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಹೊಸ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಪೂರ್ವಿಗೆ ಒಬ್ಬ ಸಿಂಗಲ್ ಆಗಿರ್ತಕ್ಕಂತಹ ಹುಡುಗ ಬೇಕಾಗಿದ್ದಾರೆ, ಒಳ್ಳೆಯ ಮನೆತನದ ಹುಡುಗ. ಅಷ್ಟಕ್ಕೂ ಈಕೆ ಡೀಟೇಲ್ಸ್ಗಳೇನೇನು? ಸೊ ಪೂರ್ವಿ ಅವರು ಪ್ರಸ್ತುತ ಕರ್ನಾಟಕದಲ್ಲಿ ವಿಜಯನಗರ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಈಕೆ ಹಿಂದೂ ಧರ್ಮದ ಒಬ್ಬ ಹುಡುಗಿಯಾಗಿದ್ದು ಕನ್ಯಾ ರಾಶಿ ಆಗಿರುತ್ತೆ. ಸೊ ಮಕರ ಒಂದು ಸಂಕ್ರಾಂತಿಯ ಸಮಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈಕೆ ಪ್ರಸ್ತುತ ಪೂರ್ವಿ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಇವರ ತಂದೆ ತಾಯಿಯವರು. ಶಿಕ್ಷಣದಲ್ಲಿ ಪ್ರಸ್ತುತ ಡಿಗ್ರಿ ಮುಗಿಸಿರ್ತಕ್ಕಂಥ ಈಕೆ ಬೀಜ ಸಂಸ್ಕರಣೆಯ ಘಟಕದಲ್ಲಿ ಪ್ಯಾಕಿಂಗ್ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಭಾವ ಬಂದ್ಬಿಟ್ಟು ಹ್ಯಾಂಡ್ ವರ್ಕಿಂಗ್, ಪೊಲಿಟ್, ಗ್ರಾಮೀಣ ಜೀವನ ಮತ್ತು ಶಾಲೆಯಲ್ಲಿ ಪ್ರಸ್ತುತ ಇಷ್ಟು ಆಕೆಯ ಡೀಟೇಲ್ಸ್ ಹಾಕಿದ್ದು ಸ್ನೇಹಿತರೆ. ಒಳ್ಳೆಯ ಒಂದು ಜೀವನ ಇಷ್ಟಪಡ್ತಕ್ಕಂಥ ಒಂದು ಗ್ರಾಮೀಣ ಹುಡುಗಿ. ತಂದೆಯವರು ಕೃಷಿಕರು, ತಾಯಿಯವರು ಗೃಹಿಣಿಯವರು, ತಂಗಿಯವರು ಒಂದು ಶಾಲೆಯಲ್ಲಿ ಇನ್ನೂ ಕೂಡ ಓದ್ತಾ ಇದ್ದಾರೆ. 2 ಜನ ಹೆಣ್ಮಕ್ಳು, ಒಬ್ಬ ಅಣ್ಣ ಇದ್ದಾನೆ, ಅವನು ಮದುವೆಯಾಗಿ ಅವ್ರ ಪಾಡಿಗೆ ಅವರಿದ್ದಾರೆ. ಇವಾಗ ವಿಷಯಕ್ಕೆ ಬರೋಣ. ಈ ಪೂರ್ವಿ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗನ ಕ್ವಾಲಿಫಿಕೇಷನ್ ಏನೆಲ್ಲ ಇರಬೇಕು, ಯಾವ ರೀತಿಯಲ್ಲಿ ಇರಬೇಕು ಸಂಬಂಧದಲ್ಲಿ ಅಂದರೆ, ಪಾಯಿಂಟ್ ನಂಬರ್ 1, ಗೌರವಕ್ಕೆ ಮೊದಲು ಸ್ಥಾನ ಕೊಡುವಂಥ ಒಬ್ಬ ಹುಡುಗ ಆಗಿದ್ದು ವಯಸ್ಸಿನ ಅಂತರ 1 ರಿಂದ 4 ವರ್ಷ ಆಗಿದ್ದರೂ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ನಿಮ್ಮ ಬಾಂಡಿಂಗ್ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದರೆ, ಮದುವೆ ಆದ ನಂತರ ಏನು ಗುರು ಇಷ್ಟೊಂದು ಕ್ಲೋಸ್ ಇದ್ದಾರೆ ಇವರು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗಬೇಕಂತೆ. ಆ್ಯಂಡ್ ಅದೇ ರೀತಿಯಲ್ಲಿ ಪ್ರಸ್ತುತ ನಿಮ್ಮ ನಡತೆ, ನಿನ್ನ ಸಂಬಂಧ ಮತ್ತು ನನ್ನ ಸಾಂಸಾರಿಕ ಜೀವನಕ್ಕೆ ಏನು ಕೊರತೆ ಆಗದ ರೀತಿಯಲ್ಲಿ ನೀವು ನೋಡ್ಕೊಂಡು ಹೋಗಬೇಕು ಅಂತ ಇವರು ಹೇಳಿರೋದು ಸ್ನೇಹಿತರೆ. ಅಂದರೆ ನಂಬರ್ 1 ಪಾಯಿಂಟ್ಗಳನ್ನು ಕೊಡ್ತಾ ಹೋಗ್ತೀನಿ. ನಂಬರ್ 1, ನನ್ನ ಒಂದು ಕೆಟ್ಟ ಕೆಲಸಗಳಿಗೆ ಯಾವುದಾದ್ರೂ ಮಾಡಿದ್ನೆ ಅಂತಂದರೆ ಪ್ರಸ್ತುತ ಅದಕ್ಕೆ ಸಂಬಂಧಿಸಿದಂತೆ ನೀವು ಏನಕ್ಕೆ ಮಾಡ್ತಾ ಇದೆಯಾ ಇದನ್ನೆಲ್ಲ ಎಲ್ಲನೂ ಸ್ಟಾಪ್ ಮಾಡು ಅಂತ ಅಂದ್ಬಿಟ್ಟು ಹೇಳಬೇಕು, ನನಗೆ ಸಜೆಷನ್ ಕೊಡಬೇಕು. ಅದು ಬಿಟ್ಟು ಮನೆ ಬಿಟ್ಟು ಹೋಗು, ಡೈವರ್ಸ್ ಕೊಡು, ಈ ರೀತಿ ಎಲ್ಲ ಮಾತುಗಳನ್ನು ಆಡಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಸಮಯಕ್ಕೆ ಸಂಬಂಧಿಸಿದಂತೆ ನೀವು ನನಗೆ ಹೆಚ್ಚಿಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು. ನಾನು ವರ್ಕಲ್ಲಿದ್ದರೂ ಕೂಡ ಏನೇ ಇವಳು ಹೀಗೆಲ್ಲ ಕಾಟ ಕೊಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಅನ್ನಬಾರ್ದು, ನೀನು ಕೂಡ ಅಲ್ಲಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಈ ಒಂದು ವಿಚಾರ ಸ್ನೇಹಿತರೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ವಯಸ್ಸು ಬಂದು 4 ವರ್ಷಗಳ ಅಂತರ ಇದ್ದರೂ ಕೂಡ ನಡೆಯುತ್ತೆ. ಸ್ನೇಹ ಭಾವ ಹೆಚ್ಚಾಗಿರಬೇಕಂತೆ. ಒಂದು ಗಂಡ ಹೆಂಡತಿ ಅಂತ ಅನ್ಸ್ಕೊಳ್ಳೇಬಾರ್ದು ಅಂತ ಅವಾಗಲೇ ಹೇಳಿದ್ನಲ್ವ. ಸ್ನೇಹ ಭಾವ ಅಂದರೆ ಸ್ನೇಹಿತರಂತೆ ಕ್ಲೋಸಿಂಗ್ ಜಾಸ್ತಿ ಇರಬೇಕು. ಖಾಸಗಿತನ ಸ್ವಲ್ಪ ಸಾರ್ವಜನಿಕವಾಗಿರಬೇಕು. ನಿಮ್ಮ ಪ್ರೈವೇಸಿ ಹೊರಗಡೆ ಹೋದಾಗ ಕೊಡೋದು, ಹಗ್ ಮಾಡ್ಕೊಳ್ಳೋದು, ಮುದ್ದು ಮಾಡೋದು, ಈ ರೀತಿ ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆಲ್ಲನೂ ಕೂಡ ಪ್ರಸ್ತುತ ನನ್ನ ಕನಸುಗಳಿಗೆ ನೀವು ಬೆಂಬಲವಾಗಿ ನಿಂತೂರೆ ನಾನು ನಿಮಗೆ ಒಳ್ಳೆಯ ಒಂದು ಆಸ್ತಿ ಪಾಸ್ತಿ ದುಡ್ಡು ಎಲ್ಲನೂ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಫಾರ್ ದ ಮೋರ್ ಇನ್ಫಾರ್ಮೇಷನ್ ಅಂದರೆ ಈಕೆಯ ಇಷ್ಟ ಆಗಿದ್ದಾರೆ, ನನಗೆ ಏನು ಮಾಡಬೇಕು ಅಂತ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದಾರೆ ಅಂದರೆ, ಕೆಳಗಡೆ ವಿಡಿಯೋದ ಕೆಳಗಡೆ ಜಿಮೇಲ್ ಐ ಡಿಯಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಒಬ್ಬ ಬ್ರೋಕರ್ ಅವರ ನಂಬರ್ ಕೊಟ್ಟಿದ್ದಾರೆ. ಅಂದರೆ ಬ್ರೋಕರ್ ಅವರು ಯಾವ ಡೀಟೇಲ್ಸ್ ನಮಗೆ ಕಳಿಸಿದ್ರೋ ಅವರ ಡೀಟೇಲ್ಸ್ಗಳಿಗೆ ಸಂಬಂಧಿಸಿದಂತೆ ಅವರ ಜಿಮೇಲ್ ಐ ಡಿ ಕೊಟ್ಟಿದ್ದೇನೆ. ಅಲ್ಲಿಗೆ ಮೆಸೇಜ್ ಮಾಡಿದರೆ ಫುಲ್ ಇನ್ಫಾರ್ಮೇಷನ್ ಅವರು ಕೊಡ್ತಾರೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಈಕೆಗೆ ಸಂಬಂಧಿಸಿದಂತೆ ಈಕೆನ ಮದುವೆ ಆಗೋದಕ್ಕೆ ನೀವು ರೆಡಿ ಇರ್ತೀರಾ. ಬಟ್ ಸಂಬಂಧದಲ್ಲಿ ಸ್ವಲ್ಪ ಅವರು ರಿಚ್ ಇರ್ತಾರೆ, ನೀವು ಬಡವರು ಇರ್ತೀರೋ, ಅಥವಾ ನೀವೇ ರಿಚ್ ಇರ್ತೀರಾ ಅಥವಾ ಅವರೇ ಬಡವರು ಇರ್ತಾರೆ. ಇವಾಗ ನಿಮಗೆ ವರದಕ್ಷಿಣೆ ಅಂತ ಕೊಡಬೇಕಾಗಿರುತ್ತೆ. ಯಾಕೆ ಕೊಡಬೇಕು ಸ್ನೇಹಿತರೆ? ನೀವು ಕೊಡಲ್ಲ ಅಂತಂದ್ರು ನಿಮ್ಮ ತಂದೆ ತಾಯಿಯವರು ಕೇಳಲ್ಲ. ತಂದೆ ತಾಯಿಯವರು ಕೇಳಲ್ಲ ಅಂದರೆ ಜನ ಕೇಳಲ್ಲ. ಅದಕ್ಕೆ ಹೇಳ್ತೀನಿ, ವರದಕ್ಷಿಣೆಯಲ್ಲಿ ಪ್ರಸ್ತುತ ಈ ಒಂದು ಕಾರು, ಇದು XIV 700 ಸನ್ರೂಫ್ ಇಲ್ಲದಂತಹ ಒಂದು ಕಾರು. ಈ XIV 700 ಕಾರು ಒಳ್ಳೆಯ ಒಂದು ಮಾಡರ್ನ್ ಮತ್ತು ಒಳ್ಳೆಯ ಒಂದು ಪ್ಯಾಕಿಂಗಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಉಳ್ಳಂತಹ ಕಾರಾಗಿರುತ್ತೆ. ಆಫ್ಕೋರ್ಸ್ ಇದು ಬಂದ್ಬಿಟ್ಟು ಒಳ್ಳೆಯ ಒಂದು ಸನ್ರೂಫ್ ಮತ್ತು ಡಿಸೈನಬಲ್ ಅಲ್ಲಿ ರೆಡಿಯಾಗಿರ್ತಕ್ಕಂತಹ ಒಂದು ಕಾರಾಗಿದೆ ಸ್ನೇಹಿತರೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದನ್ನೇ ಏನಕ್ಕೆ ಕೊಡ್ತಾ ಇದ್ದಾರೆ, ಒಂದು ಕಡಿಮೆ ದುಡ್ಡಿನಲ್ಲಿ ಸಿಗ್ತಕ್ಕಂತಹ ಒಂದು ಕಾರಾಗಿದೆ ಸ್ನೇಹಿತರೆ, ಅದಕ್ಕೋಸ್ಕರ ನಮಗೆ ಕೊಡ್ತಾ ಇದ್ದಾರೆ.
ಇದರ ಕ್ವಾಲಿಟಿ ಆ್ಯಂಡ್ ಸ್ಟ್ರಾಂಗ್ ಸಿಸ್ಟಮ್ ಎಲ್ಲನೂ ಕೂಡ ಚೆನ್ನಾಗಿದೆ. ಯಾಕಂದರೆ ಏನೂ ಕೊಡಲಿಲ್ಲ ನೋಡು, ಅಷ್ಟೊಂದು ಪಾಯಿಂಟ್ಗಳು ಹೇಳಿದರು, ಹುಡುಗ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಿದರು, ಏನು ಕೂಡ ಕೊಡಲಿಲ್ಲ. ಆ್ಯಂಡ್ ಬ್ರೋಕರ್ ಅವರಿಗೆ ನಾನು ದುಡ್ಡು ಕೂಡ ಕೊಟ್ಟೆ, ಅವರು ಕೂಡ ನನಗೆ ಜಾಸ್ತಿ ಹೆಲ್ಪ್ ಮಾಡಲಿಲ್ಲ. ಇದೆಲ್ಲ ಹೇಳಬಾರ್ದು. ಅದಕ್ಕೆ ಬ್ರೋಕರ್ ಅವರು ಸೇರಿಕೊಂಡು, ಹುಡುಗಿ ಕಡೆಯಿಂದ ಸೇರಿಕೊಂಡು ಈ ಒಂದು ಗಾಡಿನ ನಿಮಗೆ ಗಿಫ್ಟಾಗಿ ಕೊಡ್ತಾರೆ. ಬಟ್ ನೀವು ಕೂಡ ಅರ್ಧ ದುಡ್ಡು ಕೊಡಬೇಕು. ಅದು ಪರ್ಸ್ನಲಾಗಿ ಬ್ರೋಕರ್ ಅವ್ರು ಮಾತಾಡ್ತಾರೆ ಏನೇನಂತ, ನಾನು ಮಾತಾಡಲ್ಲ. ಸೊ ನೋಡಿ, ಇದು ಗಾಡಿ ಆಗಿರೋದು ಪ್ರಸ್ತುತ ಈ ಕ್ವಾಲಿಟಿಯಲ್ಲಿದೆ. ಒಳ್ಳೆಯ ಒಂದು ಪ್ಯಾರಾಮೆಟಿಕ್ ಆ್ಯಂಡ್ ಒಳ್ಳೆಯ ಒಂದು ಸನ್ರೂಫ್, ಡಿಜಿಟಲ್ ಡಿಸ್ಪ್ಲೇ ಇದೆ ಸ್ನೇಹಿತರೆ. ಆ್ಯಂಡ್ ಆಫರ್ ಇದೊಂದು ಪೆಟ್ರೋಲ್ ವೇರಿಯಂಟ್ ಆಗಿರ್ತಕ್ಕಂಥ